ನಿನ್ನೆ ರಾತ್ರಿ ಮಥುರಾದಿಂದ ಇವತ್ತು ಬೆಳಗ್ಗೆ ಬಂದು ನಾವ್ ಇಳಿದಿದ್ದು ಜಮ್ಮು ತಾವಿ. ಜಮ್ಮು ಕಾಶ್ಮೀರ್ ಬಂದ ನಂತರ ನಮ್ ಸಿಮ್ ಎಲ್ಲ ಬಂದ್ ಆತವ್ರಿ. ಅದೇ ರೀತಿ ಇಲ್ಲೇ ಎದುರುಗಡೆ ಒಂದು ಸಿಮ್ ಆಕ್ಟಿವೇಶನ್ ಆದ ನಂತರ ನಾವು ಹೊಂಟಿದ್ದು ಇಲ್ಲಿ ಲೋಕಲ್ ಬಸ್ ನಿಂದ ಸೀದಿ ಕಟ್ರಾಕ್ ಹೊಂಟಿದ್ದೇವ್ರಿ. ಬಸ್ಸಿನ ಸೀಟ್ ಮಾತ್ರ ಸಣ್ಣ ಆಗಿರ್ಬೋದು, ಆದ್ರೆ ಇದು ಕೂಡ ನೆನಪು ಬಹಳ ಸುಂದರವಾಗಿರ್ತಾವ್ರಿ. ಜಮ್ಮು ಸಿಟಿ ಬಿಟ್ಟು ಈಗ ನಮ್ಮ ಬಸ್ ಹೊರಗಡೆ ಬಂದದ್ರಿ ಸಿಟಿಯಿಂದ. ನೋಡ್ರಿ ಪರ್ವತ ಶ್ರೇಣಿಗಳ ಕಡೆ ನಮಸ್ಕಾರ ಎಲ್ರಿಗೂ. ಕಟ್ರಾಕ್ ಬಂದು ರೂಮ್ ಹಿಡಿದಿ ನಾವೆಲ್ಲರೂ ರೆಡಿಯಾಗಿ ಈಗ ಹೊಂಟಿದ್ರಿ ವೈಷ್ಣೋದೇವಿ ಗುಡಿಗೆ. ಎಲ್ಲರೂ ರೆಡಿ ಆಗಿದ್ದು ಹಂಗೆ ನಮ್ ರೂಮ್ ಇಂದ ನೋಡ್ರಿ ಗುಡಿಗೆ ಹೋಗೋ ಹಾದಿ ಹೆಂಗ್ ಕಾಣ್ತದ ಅಂತ ತೋರಿಸ್ತೀನಿ ನೋಡ್ರಿ. ಇದು ಗುಡಿಗೆ ಹೋಗೋದು 13 ಕಿಲೋಮೀಟರ್ ಟೋಟಲ್. ಇದು ಏನ್ ಕಾಣುತ್ತಲ್ರಿ, ಇದು ಅಷ್ಟು 13 ಕಿಲೋಮೀಟರ್ ರೋಡ್ ಹಿಂಗೆ ಹೋಗ್ಬೇಕ್ರಿ ಗುಡ್ಡದಾಗ. ಹಂಗೆ ಎಲ್ಲರೂ ಊಟ ಮಾಡ್ಬೇಕು ಅನ್ಕೊಂಡೇವ್ರಿ. ಮಧ್ಯಾಹ್ನ ಮೊದಲೇ 3 ಗಂಟೆ ಆಗ್ಯದ. ಹಂಗೆ ಹೋಗಿ ಊಟ ಮಾಡ್ಕೊಂಡು ಹೋಗ್ಬೇಕಂತ ಊಟ ಮಾಡತ್ತಿದ್ದೇವ್ರಿ. ಹಂಗೆ ಹೋಟೆಲ್ ಬಂದಿದವ್ರು ಎಲ್ರು ಊಟ ಹೇಳಿದ್ವಿ. ನಮಗ ಊಟದ ಒಂದೇ ಸಮಸ್ಯೆ ಎಲ್ಲೋ, ಅದೇ ರೀತಿ ನಮಗೂ ಕೂಡ ಹಂಗೆ ಆಗಿತ್ರಿ. ಅಲ್ಲಿ ಮೇನ್ ನಮಗ್ ಬೇಕಾಗಿದ್ದೆ, ಅಲ್ಲಿ ನಮಗ್ ಇಷ್ಟ ಆಗಿದ್ ಒಂದೇ ದಾಲ್ ಫ್ರೈ ರೀ. ಹಾಗೆ ದಾಲ್ ಫ್ರೈ ಮತ್ತು ಒಂದು 4 ತವಾ ರೊಟ್ಟಿ ಉಂಡಿ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡಿದೇವ್ರಿ. ವೈಷ್ಣೋದೇವಿ ದೇವಾಲಯಕ್ಕೆ ಹೋಗ್ಬೇಕಂದ್ರ ಇಲ್ಲಿ ಮೊದಲ ರಿಜಿಸ್ಟರ್ ಮಾಡ್ಬೇಕಂತ್ರಿ. ಹಾಗೆ ನಮ್ ದೋಸ್ತರೆಲ್ಲ ಕಲ್ತಿ ನಾವು ಹೊಂಟಿದೇವ್ ನೋಡ್ರಿ ರಿಜಿಸ್ಟರ್ಕ. ನೋಡ್ರಿ ಯಾಕೋ ಮಂದಿನೂ ಇಲ್ಲ ಯಾರನು. ಹಂಗೆ ಒಳಗ್ ಹೋದೇವ್ರಿ. ಯಾರು ಕಾಣಾಗತ್ತಿಲ್ರಿ ಅಂದ್ರು. ನಾವ್ ಇಷ್ಟೇ ಜನ ಇದ್ದೀವ್ರಿ, 5 ಜನ. ಹಂಗೆ ಹೋಗ್ತೇವ್ರಿ. ಹಂಗೆ ಆಧಾರ್ ಕಾರ್ಡ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡು ಒಂದು ID ಕೂಡ ಕೊಟ್ರ. ಹಾಗೆ ID ಕಾರ್ಡ್ ಕೂಡ ಕೊಟ್ಟರ್ರಿ. ಅಲ್ಲಿಂದ ID ಕಾರ್ಡ್ ಹಾಕೊಂಡು ಇಲ್ಲಿಂದ ದೂರ ಆಗ್ತದ ಅಂತ ಹೇಳಿ ಆಟೋ ಮಾಡ್ಕೊಂಡು ಹೊಂಟಿದೇವ್ರಿ. ಇಲ್ಲಿಂದ 3 ಕಿಲೋಮೀಟರ್ ಅಂತ. ಈಗ ಇವ್ರು ನಮಗೆ ಆಟೋದವ್ರು ಮೇನ್ ಗೇಟಿಗೆ ಬಿಡ್ತಾರ. ಅಲ್ಲಿಂದ ನಾವು ಮೇನ್ ಗೇಟಿಗೆ ಬಿಟ್ಟರ್ರಿ ಆಟೋದವ್ರು ಬಂದು. ಹಂಗ ನಮ್ಮದು ಈಗ ಟ್ರೆಕ್ಕಿಂಗ್ ಚಾಲೂ ಐತ್ ನೋಡ್ರಿ. ಟೈಮ್ 4 ಗಂಟೆ ಆಗ್ಯದ್ರಿ. ಇಲ್ಲಿಂದ 4 ರಿಂದ 5 ತಾಸು ನಡಿಬೇಕ್ರಿ. ಈಗ ನಡ್ಕೊಂತ ಅಷ್ಟು ಜನ ಹೊಂಟಿದೆವು. ನಮ್ಮ ಫ್ರೆಂಡ್ಸ್ ಕೂಡ. ಯಾರು ವಯಸ್ಸಾಗಿರ್ತದಲ್ಲ ಅಂತವ್ರು ಕುದುರೆ ಮೇಲೆ ಹೋರಿ. ಆದ್ರೆ ಯುವಕರು ಮಾತ್ರ ಇಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂತ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಹೋದ್ರ. ನಾವು ಹಂಗೆ ಸ್ಪೀಡ್ ಆಗಿ ಯಾಕೆ ಹೋಗ್ಬೇಕಂದ್ರ ಮತ್ತೆ ನಾವು ರಿಟರ್ನ್ ಎಷ್ಟು ಗಂಟೆ ರಾತ್ರಿ ಎಷ್ಟಾದ್ರೂ ಹೊಳಿ ಬರ್ಬೇಕ್ರಿ ನಡ್ಕೊಂತ. ಹೋಗೋದೇ 4 ರಿಂದ 5 ತಾಸ. ಅದಕ್ಕೆ ಬಹಳ ಕಷ್ಟ ಆಗುತ್ರಿ. ಹಂಗೆ ನಡ್ಕೊಂತ ಹೊಂಟಿದೇವ್ರಿ ಸ್ಪೀಡ್ ಆಗಿ. ಹಾಗಾಗಿ ನಾವು 3 ಕಿಲೋಮೀಟರ್ ಬಂದಿವ್ರಿ. ನಾ ಮತ್ತೆ ನಮ್ಮ ಫ್ರೆಂಡ್ ಇಬ್ಬರೇ ಇದ್ದೀವಿ. ಇನ್ನು ಜನ ಎಲ್ಲರೇನು ಹಿಂದಗಡೆ ಯಾರಾದ್ರೂ ನಮ್ಮ ಫ್ರೆಂಡ್ ಇನ್ನ. ಈ ಒಂದು ಮಗುವಿನ ಫೋಟೋ ತಂದೆ ಯಾವ ರೀತಿ ತೆಗಿತಾ ಇದ್ದಾರೆ. ಈ ಮಗು ದೊಡ್ಡವನಾದ್ಮೇಲೆ ಗೊತ್ತಾಗುತ್ತೆ. ಈ ಮಗು ದೊಡ್ಡವನಾದ್ಮೇಲೆ ಅವನು ಆ ಫೋಟೋ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಆ ಮಗು ದೊಡ್ಡವನಾದ ತಕ್ಷಣ ಆ ಪ್ಲೇಸಿಗೆ ಬಂದ್ರೆ ಅದಕ್ಕೆ ನೆನಪು ಬರುತ್ತೆ, ನಾನ್ ತಂದೆ ಜೊತೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ. ಹಂಗೆ ಮಾತಾಡ್ತಾ ಅಂತೂ ಇಂತೂ 7 ಕಿಲೋಮೀಟರ್ ಬಂದಿವ್ರಿ. ಇಲ್ಲಿ ಬಹಳಷ್ಟು ಭಕ್ತಾದಿಗಳು ಬಂದ್ರು ಕೂಡ ಸ್ವಚ್ಛತೆಗೆ ಯಾವುದೇ ಕಮ್ಮಿ ಇಲ್ರಿ. ಬಹಳ ಕ್ಲೀನ್ ಇಟ್ಟರ ಎಲ್ಲ ವ್ಯವಸ್ಥೆ ಕೂಡ. ಪ್ರಕೃತಿಯ ನಡುವೆ ನಡೆಯುವ ಈ ಪ್ರಯಾಣ ಮನಸ್ಸಿಗೆ ಹೊಸ ಚೈತನ್ಯ ಕೊಡುತ್ತೆ. ಬಾಳ ತಕೈತ್ರಿ. ನಡೆದ್ ಬಾಳ ಸುಸ್ತಾಗ್ಯದ. ಇಲ್ಲೇ ಎಲ್ಲರೂ ಕುಂದಿರ್ಬೇಕು ಅನ್ಕೊಂಡಿನಿ. ನೋಡಮ್ ನಡ್ರಿ ಎಲ್ಲಿ ಕುಂದಿರ್ತೀವಿ ಅಂತ ಹೇಳಿ. ಬಾಳ ತಕೈತ್ರಿ. ಹೊಂಟಿದ್ದೆ. ಇವ್ರು ಎಲ್ಲಿ ಹೋಗ್ಯಾರ ಅಂತ ಸಿಕ್ಕಿಲ್ಲ. ಅಂತೂ ಇಂತೂ ಇಲ್ಲಿ ಕಾಣತ್ತಾರ ನೋಡ್ರಿ. ಒಬ್ಬ ಸಿಕ್ಕ ಪ್ರವೀಣ. ಇನ್ನೂ 3 ಜನ ಎಲ್ಲದರಂತ ಸಿಗಲಾಗ್ಯಾರ. ಮುಂದೆ ಹೋಗ್ಯಾರ ಅಂತ ಹುಡುಕ್ತೀನಿ ನೋಡ್ರಿ. ನಮ್ದರ್ದ ಡಿಸ್ಕಷನ್ ನಡೀತ್ರಿ. 8 ಕಿಲೋಮೀಟರ್ ಬಂದೆವು, 6 ಕಿಲೋಮೀಟರ್ ಬಂದೀವಿ, 7 ಕಿಲೋಮೀಟರ್ ಬಂದೆವು ಅಂತ ಹೇಳಿ. 30 ನೋಡ್ರಿ ಗೊತ್ತಾಗ್ತದ್ರಿ ಎಷ್ಟು ಕಿಲೋಮೀಟರ್ ಬಂದಿವೆ ಅನ್ನೋಕ್ಕಿಂತ ಎಷ್ಟು ಹೈರಾಣ ಆಗಿದೆ ಅನ್ನೋದು. ಇರ್ಲಿ ಹೋಗ್ಬೇಕೆ ಅಲ್ರಿ. ಅಂತೂ ಇಂತೂ ಭಕ್ತಿಯಿಂದ ಹೋಗೋಣ ಎಲ್ಲರೂ. ವೈಷ್ಣವಿ ದೇವಿ ದೇವಾಲಯದ ಬೆಟ್ಟದ ದಾರಿಯಲ್ಲಿ ನಡೆದು ಹೋಗುವುದು ಸುಲಭ ಅಲ್ರಿ. ಆದ್ರ ಪ್ರಾರಂಭದಲ್ಲಿ ಉತ್ಸಾಹ ಅದ. ಆದ್ರೆ ಮೇಲೇರಿದಂತ ನೋಡ್ರಿ ಇಲ್ಲೇ ಮುಖ ನಿಮ್ಗೆ ಗೊತ್ತಾಗ್ತಾವ ಹೆಂಗಾಗ್ಯಾವ ಅಂತ ಹೇಳಿ. ಅಲ್ಲಿಂದ ಬೆಟ್ಟದ ತುದಿ ನೋಡ್ರಿ ಹೆಂಗ್ ಕಾಣುತ್ತದ ವ್ಯೂ ಅಂತ ಹೇಳಿ ಹಾಕ್ತೀನಿ ನೋಡ್ರಿ. ಎದುರುಗಡೆ ನೋಡ್ರಿ. ನೋಡಿ ನೀವು ನೋಡ್ರಿ ಹಿಂದೆ ಹೆಂಗ್ ಕಾಣಕತ್ತದ ವ್ಯೂ ಅಂತ ಹೇಳಿ. ಅದೇ ರೀತಿ ಈಗ ಸದ್ ಮುಂದೆ ಹೋಗಮ್ಮ. ಈಗ ಬೇಗ ಹೋಗ್ಬೇಕು, ಯಾಕಂದ್ರೆ ಸಂಜೆ ಆಗುತ್ತೆ ಅಂತ ಹೇಳಿ ಹೊಂಟಿದ್ದೇವ್ರಿ. ಸೂರ್ಯಾಸ್ತ ಟೈಮಲ್ಲಿ ಈ ಗುಟ್ಟದಲ್ಲಿ ನೋಡಬಹುದು ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ವ್ಯೂ ಪಾಯಿಂಟ್ ಇದೆ ಅಂತ ಇಲ್ಲಿ. ಅದೇ ರೀತಿ ನಾವು ಮೇಲ್ಗಡೆ ಹೊಂಟಿದ್ದೇವೆ. ಎಲ್ಲಿ ನಮ್ ದೋಸ್ತರು ಒಬ್ರು ಕಾಣಲಾಗ್ಯಾರ. ಎಲ್ಲಿ ಹೋಗ್ಯಾರ ಅಂತ ಮುಂದೆ ನೋಡತ್ತೀನಿ. ಹಂಗೆ ಹೋಗಂಬ. ಅಂತೂ ಇಂತೂ ವ್ಯೂ ಪಾಯಿಂಟಿಗೆ ಬಂದಿನ್ರಿ. ಒಳಗಡೆ ನೋಡ್ರಿ ಹೆಂಗ್ ಕಾಣಿಸ್ತಂತ. ಒಳಗಡೆ ಹೋಗಂಬರ್ರಿ. ಎಲ್ರು ಕಾಫಿ ತಗೊಂಡು ಕಾಫಿ ಕುಡಿತಾ 5-10 ನಿಮಿಷ ಅಲ್ಲೇ ವೇಟ್ ಮಾಡಿ ವ್ಯೂನು ಕೂಡ ನೋಡ್ಕೊಂಡು. ಈ ವ್ಯೂ ಪಾಯಿಂಟ್ ಅಲ್ಲಿ ಕಾಫಿ ಕುಡಿತಾ ವ್ಯೂ ನೋಡೋದೇ ಒಂದ್ ಮಜಾ ಬೇರೆ ರೀ. ಕಾಫಿ ಯಾವಾಗ ಮಾಡ್ಯಾದ್ರಿ. ಸಚಿನ್ ಬಂದಾಗ ಯಾವಾಗ ಸಚಿನ್ ಬಂದಾಗ ಹೋಗಾರ ಸತೀಶ್ ಇಷ್ಟೋ ತನಕ ಮೈಕ್ ಇದ್ದಿದ್ದಿಲ್ಲ. ಇವಾಗ ಮೈಕ್ ಆನ್ ಆಗಿದೆ. ಮೈಕ್ ಎಲ್ಲಿ ಹೋಗಿದೆ ಅಲ್ಲೇ ಬ್ಯಾಗ್ ಅಲ್ಲಿ ಬಿಟ್ಟು ಬಂದಿದ್ದೀನಿ ಅನ್ಕೊಂಡಿದ್ದ. ಆದ್ರ ಇವಾಗ ನಮ್ಮ ಫ್ರೆಂಡ್ ಹತ್ರ ಇಟ್ಕೊಂಡು ಮುಚ್ಚಿಟ್ಟಿರಿ. ಈಗ ಸಿಕ್ಕದ್ ನೋಡ್ರಿ ನನಗ. ನೋಡ್ರಿ ಹೆಂಗ್ ಕಾಣ್ತಾವ ಒಬ್ಬೊಬ್ರು ಮುಖಗಳು. ಖುಷಿಲಿ ಹೊಂಟಾರ. ನಮ್ ಪ್ರವೀಣ್ ಒಬ್ಬ ಹೊಂಟಾನ. ಹಂಗೆ ನಮ್ ಪ್ರವೀಣ್ ನೋಡ್ರಿ ಕ್ಯಾರಿ ಬ್ಯಾಗ್ ಎಲ್ಲ ಹಿಡ್ಕೊಂಡು ಹೊಂಟಾನ. ಇವ್ರ ನಮ್ಮ ಪಾರ್ಟ್ನರ್ ಅಂತ ಹಿಂಗೆ
ಎರಡು ಆಪ್ಷನ್ ಇದ್ದು ರೀ. ಅದ್ರಾಗ ನಾವು ಸುಮ್ ನಡ್ಕೊಂತ ಅದು ರೂಟ್ ಇಂದೇ ಬರಲಿಲ್ಲ, ಸಿಡಿ ಏರ್ ಬಂದೆವು. ಅದ್ರಾಗ 9 ಕಿಲೋಮೀಟರ್ ನಡೆದಿದ್ದೆವು. ಇದು ಸಿಡಿ ಏರ್ ಬರೋ ಸುಮ್ ಅಲ್ಲ, ಬಹಳ ಕಷ್ಟ ಐತ್ರಿ ಇದು. ಮತ್ತೆ ಅಂತೂ ಇಂತೂ ಬಂದೇವ್ರಿ. 1 ಕಿಲೋಮೀಟರ್ ಅದ ಅಂತ. ಕತ್ತಲು ಬೇರೆ ಆಗ್ಯದ. ಹಂಗೆ ಗುಡಿ ನೋಡ್ರಿ ಹೆಂಗ್ ಕಾಣುತ್ತ ಅಂತ ತೋರಿಸ್ತೀನಿ. ಇಲ್ಲಿ ಕತ್ತೆ ಲೈಟಿಂಗ್ ಮಾತ್ರ ಭಾರಿ ಬೆಂಕಿ ಮಾಡ್ರ. ಗುಡಿ ಬಲ್ ಬರತಕ್ಕ ನೋಡ್ರ ಮಂದಿ ಬಹಳ ಅದರಿ. ಪಾಳಿ ಬೇರೆ ಹಚ್ಬೇಕೀಗ. ಎಟ್ಟಿಗೆ ಬರುತ್ತ ಟೈಮ್ ಗೊತ್ತಿಲ್ಲ. ಪಾಳಿ ನಿಂದ್ರ ಮೊಬೈಲ್ ಒಳಗ ಅಲಾವ್ ಇಲ್ಲ ಅಂತ್ರಿ. ಅದಕ್ಕ ಇಲ್ಲೇ ಲಾಕರ್ನಾಗ ಇಡ್ಬೇಕಂತ. ಲಾಕರ್ನಾಗ ಇಟ್ಟಿ ಪಾಳಿ ಹಚ್ಚಂಬ್ರಿ. ಅಲ್ಲೇ ದೇವಾಲಯ ಎದುರುಗಡೆ ಹೋಟೆಲ್ ಊಟ ಮಾಡಿ ದರ್ಶನ ಬಾರಿ ಕರೆಕ್ಟ್ ಐತ್ರಿ. ಅಂತೂ ಮಂದಿ ಜಾಸ್ತಿ ಜನ ಇದ್ರು ಅಂತಲ್ಲಿ ದರ್ಶನ ಮಾಡ್ಕೊಂಡು ಈಗ ನಾವು ಹೊಂಟಿದ್ದೇವ್ರಿ ಭೈರವನಾಥ ಟೆಂಪಲ್ಗ. ಈ ಭೈರವನಾಥ ದೇವಸ್ಥಾನದ ಒಂದು ಪೌರಾಣಿಕ ಕಥೆ ಕೂಡ ಇದೆ ರೀ. ಏನಂದ್ರೆ ದೇವಿ ವೈಷ್ಣವಿ ದೇವಿ ಶಕ್ತಿಯನ್ನು ಪರೀಕ್ಷಿಸಲು ಹಾಗೂ ಅವಳನ್ನು ಹಿಡಿಯಲು ಪ್ರಯತ್ನಿಸಿದನು. ದೇವಿ ವೈಷ್ಣವಿ ದೇವಿ ತನ್ನ ಶಕ್ತಿಯನ್ನು ತೋರಿಸಲು ಭೈರವನಾಥನಿಂದ ತಪ್ಪಿಸಿಕೊಳ್ಳಲು ಪರ್ವತಗಳಲ್ಲಿ ಓಡುತ್ತಾಳೆ. ಕೊನೆಗೆ ದೇವಿ ಗುಹೆಯಲ್ಲಿ ಅಡಗಿಕೊಳ್ಳುತ್ತಾಳೆ. ಆದರೆ ಭೈರವನಾಥನು ಅವಳನ್ನು ಹಿಂಬಾಲಿಸುತ್ತಾನೆ. ಅಂತಿಮವಾಗಿ ದೇವಿ ತನ್ನ ಮಹಾಶಕ್ತಿಯನ್ನು ತೋರಿಸಿ ಭೈರವನಾಥನ ತಲೆಯನ್ನು ಕತ್ತರಿಸುತ್ತಾಳೆ. ತಲೆ ಕತ್ತರಿಸಿದ ನಂತರ ಭೈರವನಾಥನು ತನ್ನ ತಪ್ಪನ್ನು ಅರಿತು ಕ್ಷಮೆ ಕೇಳುತ್ತಾನೆ. ಅವನ ಭಕ್ತಿಯನ್ನು ನೋಡಿ ದೇವಿ ಅವನಿಗೆ ಆಶೀರ್ವಾದ ನೀಡುತ್ತಾಳೆ. ನನ್ನ ದರ್ಶನ ಪೂರ್ಣವಾಗಲು ಯಾತ್ರಿಕರು ನಿನ್ನ ದೇವಸ್ಥಾನಕ್ಕೂ ಭೇಟಿ ನೀಡಬೇಕು ಎಂದು ಹೇಳುತ್ತಾಳೆ. ವೈಷ್ಣವ ದೇವಿ ದರ್ಶನ ಮಾಡಿದ ನಂತರ ಭೈರವನಾಥ ದೇವಸ್ಥಾನಕ್ಕೆ ಹೋಗುವುದು ಅಗತ್ಯವೆಂದು, ಇಲ್ಲದಿದ್ದರೆ ಯಾತ್ರೆ ಅಪೂರ್ಣ ಎಂದು ಭಕ್ತರು ಭಾವಿಸುತ್ತಾರೆ. ಕೊನೆಗೂ ನನ್ನ ಗುರಿಯಾದ ವೈಷ್ಣವಿ ದೇವಿ ದೇವಾಲಯ ತಲುಪಿದ್ದೇನೆ. ಈ ಬೆಟ್ಟದ ಪ್ರಯಾಣ ಸುಲಭವಾಗಿರಲಿಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ ಶ್ರಮ ಮತ್ತು ಸವಾಲುಗಳಿದ್ದವು. ಆದರೆ ಪ್ರಕೃತಿಯ ಸೌಂದರ್ಯ, ತಂಪಾದ ಗಾಳಿ, ಭಕ್ತಿಯ ಶಕ್ತಿ ನನ್ನನ್ನು ಮುಂದೆ ಸಾಗಿಸಿತು. ದೇವಾಲಯದ ಸನ್ನಿಧಿಯಲ್ಲಿ ನಿಂತಾಗ ಎಲ್ಲ ಕಷ್ಟಗಳು ಕ್ಷಣದಲ್ಲಿ ಮರೆಯಾದವು. ಮನಸ್ಸು ಶಾಂತಿಯಿಂದ ತುಂಬಿತ್ತು. ಆತ್ಮಕ್ಕೆ ಒಂದು ವಿಭಿನ್ನ ಸಂತೋಷ ದೊರಕಿತು. ಈ ಪ್ರಯಾಣವು ನನಗೆ ಸಹನೆ, ನಂಬಿಕೆ, ಭಕ್ತಿಯ ಮಹತ್ವವನ್ನು ಕಲಿಸಿತು. ದೇವಿಯ ಕೃಪೆಯಿಂದ ನನ್ನ ಗುರಿ ತಲುಪಿದ್ದೇನೆ. ಇದು ನನ್ನ ಜೀವನ ಮರೆಯಲಾಗದ ಅನುಭವ.